ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 11 ಸ್ಥಾನಗಳಿಗೆ ವಿಧಾನಸಭೆಯಿಂದ ಪರಿಷತ್ಗೆ ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ ಪಾಲಿಗೆ 7 ಸ್ಥಾನ. ಅದರಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಸಾಲು ಆಕಾಂಕ್ಷಿಗಳಿದ್ದಾರೆ, ದೊಡ್ಡ ಪಟ್ಟಿನೇ ಇದೆ. ಹೀಗಾಗಿ ಯಾರಿಗೆ ಕೊಡಬೇಕು, ಏನ್ ಮಾಡಬೇಕು ಅನ್ನೋದು ಸಾಕಷ್ಟು ಒಂದು ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಹೀಗಾಗಿ ಕಾಂಗ್ರೆಸ್ ಇಲ್ಲಿ ಒಂದು ಫಾರ್ಮುಲಾನ ರೆಡಿ ಮಾಡಿಕೊಂಡಿದ್ದಾರೆ. ಅಂದ್ರೆ 2+2+2+1 = 7 ಫಾರ್ಮುಲಾನ ರೆಡಿ ಮಾಡಿದ್ದಾರೆ ಕೈ ನಾಯಕರು. ಅದರಲ್ಲಿ 2 ಸ್ಥಾನ ಸಿದ್ದರಾಮಯ್ಯಗೆ ಫಿಕ್ಸ್. ಈ ಫಾರ್ಮುಲಾನ ರೆಡಿ ಮಾಡಿದ್ದಾರೆ ಕೈ ನಾಯಕರು. ಅದರಲ್ಲಿ 2 ಸ್ಥಾನ ಸಿದ್ದರಾಮಯ್ಯ ಫಿಕ್ಸ್, ಇನ್ನು ಮತ್ತೆ 2 ಸ್ಥಾನ ಡಿಕೆಶಿಗೆ ಫಿಕ್ಸ್, ಇನ್ನು ಮಲ್ಲಿಕಾರ್ಜುನ ಖರ್ಗೆಗೆ ಉಳಿದ 2 ಸ್ಥಾನ, ಇನ್ನು 1 ಸ್ಥಾನ ಉಳಿಯುತ್ತೆ. ಹಾಗಿದ್ರೆ ಅದು ಹೈಕಮಾಂಡ್ಗೆ ಫಿಕ್ಸ್. 7 ಸ್ಥಾನಕ್ಕೆ ಹೇಗಿದೆ ಗೊತ್ತಾ ಕಾಂಗ್ರೆಸ್ನಲ್ಲಿ ಲಾಭಿ? ಯಾರ್ಯಾರು ಆಕಾಂಕ್ಷಿಗಳು, ಯಾರೆಲ್ಲ ಲಾಭಿ ಮಾಡ್ತಾ ಇದ್ದಾರೆ ಈ ಸ್ಥಾನಕ್ಕೆ? ವಿಸ್ತಾರ ನ್ಯೂಸ್ ನಲ್ಲಿ ಕೈ ಫಾರ್ಮುಲಾದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇರ್ತೀವಿ. 11 ಸ್ಥಾನಗಳಿಗೆ ಈ ಒಂದು ಚುನಾವಣೆ ನಡೆಯುತ್ತೆ. ಅದರಲ್ಲಿ ಈ ಒಂದು ಫಾರ್ಮುಲಾನ ಕಾಂಗ್ರೆಸ್ ಫಿಕ್ಸ್ ಮಾಡಿಕೊಂಡಿದೆ. 2+2+2+1. ಅದರಲ್ಲಿ 2 ಸ್ಥಾನ ಸಿದ್ದರಾಮಯ್ಯನವರಿಗೆ, 2 ಸ್ಥಾನ ಡಿಕೆ ಶಿವಕುಮಾರ್ ಅವರಿಗೆ, 2 ಸ್ಥಾನ ಮಲ್ಲಿಕಾರ್ಜುನ ಖರ್ಗೆ ಮತ್ತು 1 ಸ್ಥಾನ ಹೈಕಮಾಂಡ್ಗೆ ಫಿಕ್ಸ್ ಆಗಿದೆ. ಹೀಗಾಗಿ 7 ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಂದು ಲಾಭಿ ನಡೀತಾ ಇದೆ. ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಯಾರೆಲ್ಲ ಲಾಭಿ ಮಾಡ್ತಾ ಇದ್ದಾರೆ, ಯಾರಿಗೆ ಟಿಕೆಟ್ ಸಿಗಬಹುದು, ಈಗ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಪರಿಷತ್ ಫೈಟ್ಗೆ ಸಾಕಷ್ಟು ಜನ ಒಂದು ದೊಡ್ಡ ರೇಸ್ನಲ್ಲೇ ಇದ್ದಾರೆ, ಸಾಕಷ್ಟು ಲಾಭಿ ಮಾಡ್ತಾ ಇದ್ದಾರೆ. 2 ಸ್ಥಾನಗಳಿಗೆ ಸಾಲು ಆಕಾಂಕ್ಷಿಗಳಿದ್ದಾರೆ. ಅಂದ್ರೆ ಸಿಎಂ ಆತ್ಮೀಯರು ಯಾರೆಲ್ಲ ಇದ್ದಾರೆ ಆ ಒಂದು ಆಕಾಂಕ್ಷಿಗಳ ಪಟ್ಟಿಯಲ್ಲಿ 2 ಸ್ಥಾನಗಳಿಗೆ ಮಾತ್ರ ಅವ್ರು ಕೊಡೋದಕ್ಕೆ ಸಾಧ್ಯ. ಅದರಲ್ಲಿ ದೊಡ್ಡ ಲಿಸ್ಟೇ ಇದೆ. ಈಗ ಯತೀಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕುರುಬ ಸಮುದಾಯದಿಂದ ಕೆ ಗೋವಿಂದರಾಜು, ಒಕ್ಕಲಿಗ ಸಮುದಾಯದಿಂದ ಎಚ್.ಎಂ. ರೇವಣ್ಣ, ಕುರುಬ ಸಮುದಾಯದಿಂದ ವಿ.ಆರ್. ಸುದರ್ಶನ್, ಡಿಕೆಶಿ ಪಾಲಿಗಿರೋ 2 ಸ್ಥಾನಗಳಿಗೆ ಅವರಲ್ಲೂ ಕೂಡ ಸಾಲು ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ವಿಜಯ್ ಮುಳಗುಂದ್ ಇದ್ದಾರೆ, ವಿನಯ್ ಕಾರ್ತಿಕ್ ಇದ್ದಾರೆ, ಬಿ.ಎಲ್. ಶಂಕರ್ ಇದ್ದಾರೆ, ರಮೇಶ್ ಬಾಬು ಅವರಿದ್ದಾರೆ. ಹೀಗೆ ಸಾಲು ದೊಡ್ಡ ಪಟ್ಟಿನೇ ಇದೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಏನು ಸಾಕಷ್ಟು ಜನ ರೇಸ್ ನಲ್ಲಿ ಇದ್ದಾರೆ, ನಮಗೂ ಬೇಕು ಟಿಕೆಟ್, ನಮಗೂ ಬೇಕು ಅಂತ. ಕೊನೆಯದಾಗಿ ಯಾರಿಗೆ ನೀಡಬಹುದು, ಏನೆಲ್ಲ ಚರ್ಚೆಗಳಾಗ್ತಾ ಇದೆ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದಿವ್ಯಾ, ಜೂನ್ ತಿಂಗಳಲ್ಲಿ ನಡೀತಾ ಇರುವಂತಹ ವಿಧಾನ ಪರಿಷತ್ತಲ್ಲಿ ಖಾಲಿ ಆಗಿರುವಂತಹ 11 ಸ್ಥಾನಗಳಿಗೆ ಕಾಂಗ್ರೆಸ್ಗೆ 7 ಸ್ಥಾನಗಳು ಸಿಗುತ್ತೆ, ಬಿಜೆಪಿಗೆ 3 ಸ್ಥಾನಗಳು, ಜೆಡಿಎಸ್ಗೆ 1 ಸ್ಥಾನ ಸಿಗುತ್ತೆ. ಹೀಗಾಗಿ ಕಾಂಗ್ರೆಸ್ಗೆ ಸಿಗುವಂತಹ 7 ಸ್ಥಾನಗಳಿಗೆ ಸುಮಾರು 50ಕ್ಕೂ ಅಧಿಕ ಆಕಾಂಕ್ಷಿಗಳಿಂದ ನಾಯಕರುಗಳ ಮುಂದೆ ಲಾಬಿ ಪಾಲಿಟಿಕ್ಸ್ ಶುರುವಾಗಿದೆ. ಅದರಲ್ಲೂ ಸಿದ್ದರಾಮಯ್ಯ ಅವ್ರಿಗೆ 2 ಸ್ಥಾನ, ಡಿ.ಕೆ. ಶಿವಕುಮಾರ್ ಅವ್ರಿಗೆ 2 ಸ್ಥಾನ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಎಐಸಿಸಿ ಅಧ್ಯಕ್ಷರು ಕರ್ನಾಟಕದವರೇ ಆಗಿರೋದ್ರಿಂದ ಅವ್ರಿಗೂ ಕೂಡ 2 ಸ್ಥಾನ, ಕಾಂಗ್ರೆಸ್ ಹೈಕಮಾಂಡ್ಗೆ 1 ಸ್ಥಾನ, ಈ ರೀತಿಯಾಗಿ ಹಂಚಿಕೆ ಆದಂತೆ ಕಾಣಿಸ್ತಾ ಇದೆ. ಆ ರೀತಿಯಲ್ಲಿ ಬಹುತೇಕ ಆಕಾಂಕ್ಷಿ ಅಭ್ಯರ್ಥಿಗಳಿಗೆ ಬಹುತೇಕ ಸ್ಥಾನ ಖಚಿತ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ತಮಗೆ ಸಿಗುವಂತಹ 2 ಸ್ಥಾನಗಳಿಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಒಂದು ಕಸರತ್ತು ಈಗ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಮಾಡ್ತಾ ಇರುವಂತದ್ದು. ಬಹುತೇಕ ಎಐಸಿಸಿ ಹೈಕಮಾಂಡ್ಗೆ ಸಿಕ್ಕಿರುವಂತಹ 1 ಸ್ಥಾನಕ್ಕೆ ಹಾಲಿ ಸಚಿವರಾದಂತಹ ಬೋಸರಾಜ್ ಅವರಿಗೆ ಮತ್ತೊಮ್ಮೆ ಪರಿಷತ್ ಸ್ಥಾನ ಸಿಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅವರು ಕಾಂಗ್ರೆಸ್ ಹೈಕಮಾಂಡ್ ಪರವಾಗಿ ಅವ್ರಿಗೆ ಸ್ಥಾನ ಪಕ್ಕ ಆಗಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಇದರ ನಡುವೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ತಲಾ 2 ಸ್ಥಾನಗಳಿಗೆ ಅವರ ಮನೆ ಬಳಿ ಬೆಳಗ್ಗೆ ಎದ್ರೆ ಸಾಕು ಬಹಳಷ್ಟು ಆಕಾಂಕ್ಷಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ನಮಗೂ ಕೂಡ ನಮ್ಮ ಸೇವೆಯನ್ನ ಪರಿಗಣಿಸಿ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋಂಥದ್ದು. ಒಂದು ಕಡೆ ಸಂಘಟನಾತ್ಮಕವಾಗಿ ಅವರು ಕೊಟ್ಟಂತ ಒಂದು ಸೇವೆ, ಮತ್ತೊಂದು ಕಡೆ ಯಾವ ಸಮುದಾಯಕ್ಕೆ ಸೇರ್ತಾರೆ, ಇವ್ರಿಗೆ ಅವಕಾಶ ಕೊಟ್ರೆ ಪಕ್ಷಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಅವ್ರಿಗೆ ಅವಕಾಶವನ್ನ ಕೊಡುವಂತಹ ಒಂದು ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.